ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಅಂಗಳವನ್ನು ಎಷ್ಟೋ ನಾಯಕರು ತಲುಪಿರಬಹುದು, ಅದರ ಬಗ್ಗೆ ಮಾತಾಡಿರಬಹುದು. ಆದರೆ CM ಸಿದ್ದರಾಮಯ್ಯನವರೇ ಹೋಗಿ ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡಿಬಿಟ್ರೆ ಅದು ಬೇರೆನೇ ವಿಚಾರ ಆಗಿಬಿಡುತ್ತೆ. ಇದೀಗ ಹನಿ ಟ್ರ್ಯಾಪ್ ವಿಚಾರ, ಹನಿ ಟ್ರ್ಯಾಪ್ನ ವರದಿ ಕಾಂಗ್ರೆಸ್ ಹೈಕಮಾಂಡ್ ಅಂಗಳ ತಲುಪಿದೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ CM ಸಿದ್ದರಾಮಯ್ಯವರು ಭೇಟಿ ಮಾಡಿದ್ದಾರೆ. ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಅವರು ಮಾತಾಡೋದು ಬೇರೆ, ರಾಜಣ್ಣ ಅವ್ರ ಮಗ MLC ರಾಜೇಂದ್ರ ಮಾತಾಡೋದು ಬೇರೆ, ಸತೀಶ್ ಜಾರಕಿಹೊಳಿ ಮಾತಾಡೋದು ಬೇರೆ, ಹೀಗೆ ಪರಮೇಶ್ವರ್ ಅವರು ಮಾತಾಡೋದು ಬೇರೆ. ಆದರೆ ಸಿದ್ದರಾಮಯ್ಯನವರು ಮಾತಾಡೋದು ಇದೆಯಲ್ಲ, ಅದರ ತೂಕನೇ ಬೇರೆ ಇರುತ್ತೆ. ಇವತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಮಾತಾಡಿದ್ದಾರೆ ಅವರು. ಕಾಂಗ್ರೆಸ್ ವರಿಷ್ಠರೊಂದಿಗೆ CM ಹಾಗಾದರೆ ಏನು ಚರ್ಚೆ ಮಾಡಿದ್ದಾರೆ? ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಹನಿ ಟ್ರ್ಯಾಪ್ ಕೇಸ್ನ ಬಗ್ಗೆ ಮುಖ್ಯಮಂತ್ರಿ ಹೇಳಿರ್ತಕ್ಕಂಥ ವಿಚಾರ. CM ಮಾತನ್ನು ಕೇಳಿ ರಾಹುಲ್ ಗಾಂಧಿ ಒಂದು ಕ್ಷಣ ಅವಕ್ಕಾಗ್ಬಿಟ್ರ, ಗಾಬರಿಯಾಗಿದ್ದಾರಾ ಇಲ್ಲಿ ಅಂತ. ನಿನ್ನೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದರು ಸಿದ್ದರಾಮಯ್ಯ ಅವರು. ಇಬ್ಬರ ಬಳಿಯೂ ಕೂಡ ಹನಿ ಟ್ರ್ಯಾಪ್ ಬಗ್ಗೆ ಗೌಪ್ಯ ಮಾಹಿತಿಯನ್ನು CM ಅವರು ಹಂಚಿಕೊಂಡಿದ್ದಾರೆ. KN ರಾಜಣ್ಣ, ಸತೀಶ್ ಜಾರಕಿಹೊಳಿ ಅವರ ಕಡೆಯಿಂದ ಮಾಹಿತಿ ಕೂಡ ಪಡ್ಕೊಂಡಿದ್ದರು. ತಾವು ಇಂಟೆಲಿಜೆನ್ಸ್ ಮೂಲಕ ಪಡ್ಕೊಂಡಿದ್ದಂಥ ಮಾಹಿತಿಯನ್ನು ಕೂಡ CM ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಈಗೇನಾಗುತ್ತೆ, ರಾಜಣ್ಣ ಬಂದು ರಾಜಣ್ಣ ಅವ್ರು ಏನೋ ಒಂದಷ್ಟು ಹೇಳ್ತಾರೆ, ರಾಜೇಂದ್ರ ಏನಪ್ಪ ಬಾರಪ್ಪ ಏನಾಯ್ತಪ್ಪ ಅಂತ ಕೇಳಿದ್ರೆ ರಾಜೇಂದ್ರನ ಒಂದಷ್ಟು ಹೇಳಬಹುದು, ಸತೀಶ್ ಜಾರಕಿಹೊಳಿ ಅವರ ಏನಾಯ್ತಪ್ಪ ಅಂದರೆ ಅವರು ಒಂದಷ್ಟು ಹೇಳಬಹುದು. ಆದರೆ ಮುಖ್ಯಮಂತ್ರಿಗಳಿಗೆ ಇವೆಲ್ಲವನ್ನೂ ಹೊರತಾದ ಇದೆಲ್ಲದರಿಂದ ಭಿನ್ನವಾಗಿರ್ತಕ್ಕಂತಹ ಇಂಟೆಲಿಜೆನ್ಸ್, ಗುಪ್ತಚರ ಮಾಹಿತಿ ಅಂತ ಅವ್ರ ಬಳಿ ಒಂದಿರುತ್ತೆ. ಇವರು ಯಾರ ಮೇಲೆ ದ್ವೇಷ ಕೇಳಿರಬಹುದು, ಕೋಪ ಕೇಳಿರಬಹುದು, ಸಿಟ್ಟು ಕೇಳಿರಬಹುದು, ರಾಜಕೀಯ ಅಸೂಯೆ ಹೇಳಿರಬಹುದು. ಆದರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇತ್ತಲ್ಲ, ಏನಾಯಿತು ಅಂತ ಕೇಳಿದಾಗ ಇಂತಿಂಥವ್ರು ಇಂತಿಂಥ ಕಡೆ ಇದ್ದರು, ಇಂತಿಂಥವ್ರ ಕಡೆಯಿಂದ ಇಂತಿಂಥವ್ರಿಗೆ ಇಂಥ ಇನ್ಸ್ಟ್ರಕ್ಷನ್ಸ್ ಹೋಗಿದೆ, ಇವ್ರನ್ನ ಆಪ್ರೇಟ್ ಮಾಡಿದ್ದಾರೆ, ಇದು ಒಂದು ದೊಡ್ಡ ತಂಡ, ಒಂದು ಮಾಹಿತಿ ಕೊಟ್ಟಾಗ ಅಂತಹ ನಂಬಲರ್ಹ ವಿಶ್ವಾಸಾರ್ಹ ಮೂಲಗಳು ಮತ್ತು ಮಾಹಿತಿಯನ್ನು ಆಧರಿಸಿ ಮುಖ್ಯಮಂತ್ರಿಗಳು ಹೋಗಿ ಹೈಕಮಾಂಡ್ಗೆ ಮಾಹಿತಿಯನ್ನು ಕೊಡ್ತಾರೆ. ಈ ರೀತಿ ಕೂಡ ನಡೆದಿದೆಯಾ ಅಂತ ಬೇಸರವನ್ನೇನಾದರೂ ರಾಹುಲ್ ಗಾಂಧಿ ಅವರು ಹೊರಹಾಕಿದ್ದಾರಾ ಅಂತ ದೊಡ್ಡ ಪ್ರಶ್ನೆ ಇಲ್ಲಿದೆ. ಟಿಟಸ್ಕೊಳ್ಳಿಕ್ಕೆ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಭಾಳ ಇಂಪಾರ್ಟೆಂಟ್ ಇದು. ರಾಜ್ಯದಲ್ಲಿ ಈಗ ಒಂದು ಕಡೆ ಸಂಪುಟ ಪುನರಚನೆ ಆಗುತ್ತಾ, ಸಂಪುಟ ವಿಸ್ತರಣೆ ಆಗುತ್ತಾ, ಈ ರೀತಿ ಚರ್ಚೆಗಳ ನಡುವೆ MLCs 4 ಸ್ಥಾನಗಳಿದೆ, ಅದರ ಚರ್ಚೆಗಳ ನಡುವೆ ಹನಿ ಟ್ರ್ಯಾಪ್ ವಿಚಾರದಲ್ಲಿ BJPನೇ ಮಾತಾಡ್ಬಿಡ್ತು, ಯತ್ನಾಳ್ರೆ ಮಾತಾಡ್ಬಿಟ್ರು. ಅವ್ರ ಪಾರ್ಟಿಲೇ ಇದ್ದಾರೆ, ಅವ್ರ ಪಾರ್ಟಿಲಿ ಒಬ್ಬರು ಇದ್ದಾರೆ, ಇನ್ನೊಬ್ರು ಇದ್ದಾರೆ, ಮತ್ತೊಬ್ಬರು ಇದ್ದಾರೆ. ಈ ಒಂದು ಚರ್ಚೆಗಳು ಬಂದುಬಿಟ್ಟಾಗ ನಮ್ಮ ಪ್ರಶ್ನೆ ಏನು ಬರ್ತಾ ಇದೆ ಅಂದರೆ, ಎರಡೂ ಪಾರ್ಟಿಗಳಲ್ಲಿ CD ಫ್ಯಾಕ್ಟ್ರಿಗಳಿವೆ ಅನ್ನೋರಿಗೂ ಹೋಯ್ತಲ್ಲ ಮಾಹಿತಿ. ಸಿದ್ದರಾಮಯ್ಯನವರು ಏನಾದರೂ ಮಾಹಿತಿಯನ್ನು ಶೇರ್ ಮಾಡ್ಕೊಂಡಿದ್ದಾರಾ ರಾಹುಲ್ ಗಾಂಧಿ ಅವರೊಂದಿಗೆ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಅಂತ? ಖಂಡಿತ ರಮಕಾಂತ್, ರಾಜಣ್ಣ ಅವರ ಮೇಲಿನ ಹನಿ ಟ್ರ್ಯಾಪ್ ಪ್ರಕರಣ ರಾಜ್ಯದಲ್ಲ ಅಷ್ಟೇ ಅಲ್ಲ, ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದ ಸದ್ದನ್ನು ಮಾಡಿತ್ತು. ಯಾರೋ ದೂರದ ಜಾರ್ಖಂಡ್ನವರು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ PIL ಹಾಕುವಷ್ಟರ ಮಟ್ಟಿಗೆ ಈ ಪ್ರಕರಣ ಗಮನವನ್ನು ಸೆಳೆದಿತ್ತು. ರಾಜ್ಯದಲ್ಲಿ ಈಗಾಗಲೇ CID ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ಇದರ ನಡುವೆ ಸಾಕಷ್ಟು ಮಾಹಿತಿಗಳನ್ನು ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಪಡ್ಕೊಂಡಿದ್ದಾರೆ. ಈ ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಯಾರು ಪ್ರಯತ್ನವನ್ನು ಮಾಡಿದ್ದಾರೆ, ಇದು ನಿಜವಾ ಸುಳ್ಳ ಹೇಗೆ ಅನ್ನುವಂಥ ಮಾಹಿತಿಗಳನ್ನು ಹೈಕಮಾಂಡ್ ನಾಯಕರು ಕೂಡ ಪಡ್ಕೊಂಡಿದ್ದಾರೆ. ಇದರ ಹೊರತಾಗಿ ಮುಖ್ಯಮಂತ್ರಿಗಳು ಕರ್ನಾಟಕ ಭವನದ ಲೋಕಾರ್ಪಣೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಿನ್ನೆ ದೆಹಲಿಗೆ ತೆರಳಿದ್ರು. ನಿನ್ನೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿದರು. ಇವತ್ತು ಬೆಳಗ್ಗೆ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಹಲವು ವಿಷಯಗಳ ಬಗ್ಗೆ ಅವರು ಚರ್ಚೆಯನ್ನು ಮಾಡಿದರು. ಅದರ ಜೊತೆಯಲ್ಲೇ ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಕೂಡ ಅವರು ಸಾಕಷ್ಟು ಮಾಹಿತಿಗಳನ್ನು ರಾಹುಲ್ ಗಾಂಧಿ ಅವರ ಜೊತೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಹಂಚಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ರಾಜಣ್ಣ ಅವರಿಂದ ಏನು ಮಾಹಿತಿಗಳನ್ನು ಪಡ್ಕೊಂಡಿದ್ರು, ಹಾಗೆ ಸತೀಶ್ ಜಾರಕಿಹೊಳಿ ಅವರು ಏನು ಮುಖ್ಯಮಂತ್ರಿಗಳ ಬಳಿ ಹೇಳಿದರು, ಇದೆಲ್ಲ ಮಾಹಿತಿಗಳ ಜೊತೆಗೆ ತಾವು ಗುಪ್ತಚರ ಇಲಾಖೆಯ ಜೊತೆ ಮಾತುಕತೆಯನ್ನು ನಡೆಸಿ ಗುಪ್ತಚರ ಇಲಾಖೆಯಿಂದ ಪಡೆದುಕೊಂಡಂತಹ ಮಾಹಿತಿಗಳನ್ನು ಕೂಡ ಇವತ್ತು ರಾಹುಲ್ ಗಾಂಧಿ ಅವರ ಮುಂದೆ ಮುಖ್ಯಮಂತ್ರಿಗಳು ತೆರೆದಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ನಮಗೆ ಸಿಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೆಲವೊಂದಷ್ಟು ವಿಚಾರಗಳನ್ನು, ಗೌಪ್ಯವಾದಂಥ ಮಾಹಿತಿಗಳನ್ನು ರಾಹುಲ್ ಗಾಂಧಿಯವರ ಮುಂದೆ ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಕೂಡ ಬಹಳಷ್ಟು ಗಾಬರಿಯಾದರು ಅನ್ನುವಂಥ ಮಾಹಿತಿಗಳಿದೆ. ಅಂದರೆ CM ಅವರು ಯಾವ ವಿಚಾರಗಳನ್ನು ಅವ್ರ ಮುಂದೆ ಇಟ್ಟರು, ಎಂಥ ಗೌಪ್ಯ ವಿಚಾರಗಳನ್ನು ಅವ್ರ ಮುಂದೆ ಪ್ರಸ್ತಾಪ ಮಾಡಿದ್ರು, ಅಥವಾ ಬೇರೆ ಯಾರು ಇದರ ಸೂತ್ರಧಾರರು ಅಥವಾ ಯಾರು ಇದರ ಹಿಂದೆ ಇದ್ದಾರೆ, ಈ ಮಾಹಿತಿಗಳನ್ನು ಏನಾದರೂ ನೀಡಿದ್ರೋ ಗೊತ್ತಿಲ್ಲ.
ಆದರೆ ಮುಖ್ಯಮಂತ್ರಿಗಳು ನೀಡಿದಂತಹ ಮಾಹಿತಿಗಳನ್ನು ಕೇಳಿ ರಾಹುಲ್ ಗಾಂಧಿ ಅವರೇ ಒಂದು ಕಡೆ ಬೆಚ್ಚಿ ಬೀಳ್ತಾರೆ. ನಂತರ ಈ ರೀತಿಯಾಗಿ ಕೂಡ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಮುಖ್ಯಮಂತ್ರಿಗಳ ಬಳಿ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥ ವಿಚಾರ ಈಗ ನಮ್ಮ ಗಮನಕ್ಕೆ ಬರ್ತಾ ಇದೆ. ಹಾಗೆ ಇದರ ಬಗ್ಗೆ ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ ಅನ್ನುವಂಥ ಬೇಸರವನ್ನು ಹೊರಹಾಕಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ನಮಗೆ ಸಿಕ್ಕಿರುವಂಥದ್ದು. ರಮಕಾಂತ್, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.